ಬಿವಿಎಸ್ ಅಕ್ಕಮಹಾದೇವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಸಮಾರಂಭ. ಬಾಗಲಕೋಟೆ ನಗರದಲ್ಲಿ ಬಿವಿಎಸ್ ಅಕ್ಕಮಹಾದೇವಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ನೂತನ ಸಭಾಂಗಣದಲ್ಲಿ ಮಂಗಳವಾರ 2025-26ನೇ ಸಾಲಿನ ಕ್ರೀಡೆ ಸಾಂಸ್ಕೃತಿಕ ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಹಿರಿಯ ವಕೀಲೆ ಅರುಣಾ ರಘುವೀರ್ ಅವರು ಜ್ಯೋತಿ ಬೆಳೆಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಅವರು ಬುದ್ಧಿ, ಭಾವ ಇವುಗಳ ಕ್ರಿಯಾತ್ಮಕ ಕಾರ್ಯರೂಪವೇ ಶಿಕ್ಷಣವಾಗಿದ್ದು, ಪ್ರಥಮದಲ್ಲಿ ನಮ್ಮನ್ನು ನಾವು ಗೌರವಿಸಿಕೊಂಡು ನಮ್ಮ ನಡವಳಿಕೆಯಲ್ಲಿ ಭಾರತೀಯತೆಯನ್ನು ತುಂಬಿಕೊಳ್ಳಬೇಕು ಎಂದರು. ಅಧ್ಯಕ್ಷತೆಯನ್ನು ವಹಿಸಿದ ಮಹಾವಿದ್ಯಾಲಯದ ಪ್ರಾಚಾರ್ಯ ಸುಷ್ಮಾ ಒಡೆಯರ್ ಮಾತನಾಡಿ, ಮಹಿಳೆಯಿಂದಲೇ ಸಂಸ್ಕೃತಿ ಉಳಿದಿದ್ದು, ಸಂಸ್ಕೃತಿಯಿಂದ ನಾಗರಿಕತೆ ಉಳಿದಿದೆ ಎಂದು ತಿಳಿಸಿದರು. ಸಾಂಸ್ಕೃತಿಕ ವಿಭಾಗದ ಸಂಯೋಜಕಿ ಪೂಜಾ ಅರ್ಕಸಾಲಿ ಕಾಲೇಜು ನಡೆದು ಬಂದ ದಾರಿಯ ಬಗ್ಗೆ ತಿಳಿಸಿದರು. ಗ್ರಂಥಪಾಲಕರಾದ ಎಂ.ಆರ್. ಕನಮಡಿ ಅವರು ರಾಷ್ಟ್ರೀಯ ಗ್ರಂಥಾಲಯ ದಿನಾಚರಣೆ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಎನ್ಎಸ್ಎಸ್ ಅಧಿಕಾರಿಗಳಾದ ಡಾಕ್ಟರ್ ಎಂ.ಇ. ಮಾಜಪ್ಪನವರು ಪರಿಚಯಿಸಿದರು. ಅನಿಲ್ ಬಡಿಗೇರ್ ಅವರು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ವಿದ್ಯಾರ್ಥಿನಿಯರಾದ ಸೌಂದರ್ಯ ಯುಜಿನ್ ಪ್ರಾರ್ಥಿಸಿದರು. ಸ್ಪಂದನಾ ಹಾಗೂ ಸಂಗಡಿಗರು ನಾಡಗೀತೆಗೆ ಧ್ವನಿಯಾದರು. ಐಕ್ಯವೇಶಿ ಸಂಯೋಜಕಿ ಪಿ.ಕೆ. ಚೌಗಲ ಅವರು ಸ್ವಾಗತಿಸಿದರು. ವಿ.ಎಸ್. ಸತ್ಗಿರಿ ವಂದಿಸಿದರು. ಎಚ್.ಕೆ. ಹಿರೇಮಠ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನಡೆಯಿತು. ನಂತರದಲ್ಲಿ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಎಂದಿಗೂ ಆಶ್ರಯಿಸುವುದಿಲ್ಲ. ಪ್ರದೇಶ, ರಾಜಕೀಯ ಹಾಗೂ ಆರ್ಥಿಕ ಕುಂದುಕೊರತೆಗಳಿಗೆ ಸಂಬಂಧಿಸಿದ ಶಾಂತಿಯುತ ಮತ್ತು ಸಂವಿಧಾನಿಕ ವಿಧಾನಗಳ ಮೂಲಕ ಇತ್ಯರ್ಥಗೊಳಿಸಲಾಗುವುದು ಎಂದು ದೃಢೀಕರಿಸಿಕೊಳ್ಳುತ್ತೇನೆ. ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗಾಗಿ ವಿಶೇಷ ಆಸಕ್ತಿಯಿಂದ ನಮ್ಮ ಅಕ್ಕ ಮಹಾದೇವಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯವನ್ನು ದಿನಾಂಕ 24 ಜುಲೈ 2000ರಲ್ಲಿ ಸರಸ್ವತಿ ಪೂಜೆಯೊಂದಿಗೆ 39 ವಿದ್ಯಾರ್ಥಿನಿಯರನ್ನು ಒಳಗೊಂಡ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಲಾಯಿತು. ಮಹಾವಿದ್ಯಾಲಯವು BA, BSc, BCom ಹಾಗೂ ಸ್ನಾತಕೋತ್ತರ ಸಸ್ಯಶಾಸ್ತ್ರ ಕೋರ್ಸುಗಳನ್ನು ಹೊಂದಿ ಮಹಿಳೆಯರ ಶೈಕ್ಷಣಿಕ ಸಬಲೀಕರಣವನ್ನು ಮಾಡುತ್ತಾ ಬಂದಿದೆ. ಪ್ರಸ್ತುತ 70 ಹಳ್ಳಿಗಳಿಂದ 500ಕ್ಕೂ ಹೆಚ್ಚು ವಿದ್ಯಾಲಯದಲ್ಲಿ ಬೆಳವಣಿಗೆ ಕಾಣಲು ಪ್ರಮುಖ ಕಾರಣೀಭೂತರಾದ ಸಂಸ್ಥಾಪನಾ ಪ್ರಾಚಾರ್ಯರಾದ ಶ್ರೀಮತಿ ಎಸ್.ಎಚ್. ಶೆಟ್ಟರ್ ಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಿಂದ ಮಹಾವಿದ್ಯಾಲಯಕ್ಕೆ ಈವರೆಗೆ 13 ರ್ಯಾಂಕುಗಳು ಬಂದಿವೆ. ಚಿತ್ರ ಬದುಕಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕಾರಣ ಯಾವ್ದಾಗಿರಬೇಕು ಅಂದ್ರೆ ಟು ಅಪ್ಹೋಲ್ಡ್ ದ ಡಿಗ್ನಿಟಿ ಆಫ್ ದ ಕಂಟ್ರಿ. ನಮ್ಮ ದೇಶದ ಘನತೆಯನ್ನ ಎತ್ತಿ ಹಿಡಿಯುವಂತಹ ಒಂದು ರೀತಿಯಲ್ಲಿ ನಾವು ಬದುಕಬೇಕಾಗ್ತದೆ. ಹಾಗೆ ಝಾನ್ಸಿ ರಾಣಿ, ಕಿತ್ತೂರು ರಾಣಿ, ಅಬ್ಬಕ್ಕ, ಮ್ಯಾಥಮೆಟಿಷಿಯನ್ ಶಕುಂತಲಾ ದೇವಿ ಅಥವಾ ಅವರ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮುಜಿ, ಇಂಥವ್ರನ್ನೆಲ್ಲ ನಾವು ರೋಲ್ ಮಾಡೆಲ್ಗಳನ್ನಾಗಿ ಇಟ್ಕೋಬೇಕೇ ಹೊರತು, ಅಂದ್ರೆ ಯಾರ ಲೈಫ್ ರಿಸೋರ್ಸ್ಫುಲ್ ಆಗಿರ್ತದೋ, ಯಾರ ಜೀವನ ಸಂಪನ್ಮೂಲ ಭರಿತವಾಗಿರ್ತದೋ ಅಂಥವರನ್ನ ನಾವು ಮಾಡೆಲ್ ಅಂತ ಇಟ್ಕೋಬೇಕೇ ಹೊರತಾಗಿ ಹಣಕ್ಕಾಗಿ ದೇಹ ತೋರಿಸುವಂತಹ ಸ್ಟುಪಿಡ್ ಹೀರೋಯಿನ್ಸ್ ಗಳನ್ನ ಮಾಡೆಲ್ ಆಗಿ ಇಟ್ಕೋಬೇಡ್ರಿ. ದೀಪಿಕಾ ಪಡುಕೋಣೆ ಬ್ಯೂಟಿಫುಲ್, ಪ್ರಿಯಾಂಕಾ ಚೋಪ್ರಾ ಇಸ್ ಬ್ಯೂಟಿಫುಲ್, ಇರ್ಲಿ, ಇಟ್ಸ್ ಫಾರ್ ಎಂಟರ್ಟೈನ್ಮೆಂಟ್. ಆದ್ರೆ ನಮಗ್ ರೋಲ್ ಮಾಡೆಲ್ ಆಗ್ಬೇಕಾದವರು ಅವರ ಲೈಫ್ನಿಂದ, ಅವರ ಸಂಪನ್ಮೂಲತೆಯಿಂದ ನಾವು ಒಂದೇನಾದ್ರೂ ಅಚೀವ್ ಮಾಡುವಂತದ್ದು ಆಗಿರ್ಬೇಕು. ದೇಹ ಸೌಂದರ್ಯವೇ ಸರ್ವಸ್ವ ಅನ್ಕೊಳ್ಳುವಂತಹ ಲೆಕ್ಕಕ್ಕೆ ಹೋಗ್ಬೇಡ್ರಿ. Be proud of your beauty. Be proud of your bindi. Be proud of your saree. Once again I am telling, be proud of your ornaments. Be proud of your yoga. Be proud of your masala dosa. ನಮ್ದು ಇಲ್ಲ, ನಮ್ದು ಏನೇನದನೋ ಅದಕ್ಕೆಲ್ಲ ನಾವು ಖುಷಿ ಪಡೋಣ, ಹೆಮ್ಮೆ ಪಡೋಣ. ನಮ್ದದು ಬ್ಯೂಟಿ ಕಾನ್ಶಿಯಸ್ ಇರಲಿ. ನಿಮಗೆ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದರ ಜೊತೆಗೆ ಶಿಸ್ತು ಬೇಕು ನಮಗೆ. ಬ್ಯೂಟಿ ಜೋಡಿ ಬ್ಯೂಟಿ ಅಂಡ್ ಸ್ಮಾರ್ಟ್ನೆಸ್ ಕೂಡಿದ್ರೆ ಅನ್ಬಿಟೇಬಲ್ ಆಗ್ತದೆ. ಯಾರು ಟಚ್ ಮಾಡೋಕ್ಕಾಗಲ್ಲ. ಬರೀ ಬ್ಯೂಟಿ ಅಷ್ಟೇ ಇತ್ತಂದ್ರೆ ಯಾರು ಬಂತು
ಒಂದು ಬ್ಯೂಟಿಫುಲ್ ಗುಲಾಬಿ ಹೂ ಅರಳಿತ್ತು ಅಂತಂದ್ರೆ ಯಾರಾದ್ರೂ ಕಿತ್ಕೊಳಕ್ ಬರ್ತಾರೆ, ಅದ್ರ ಜೋಡಿ ಇರ್ತದೆ ನೋಡ್ರಿ ಮುಳ್ಳು, ಅದು ಪರ್ಮಿಟ್ ಮಾಡೋದಿಲ್ಲ ಅಲ್ಲ. ಸೊ ಹಾಗಾಗಿ ನೀವು ಬ್ಯೂಟಿ ಜೋಡಿ ಶಿಸ್ತು ಸ್ಮಾರ್ಟ್ನೆಸ್ ಜೊತೆ ಡೆವಲಪ್ ಮಾಡ್ಕೊಂಡ್ಬಿಟ್ರೆ ಆ ಒಂದು ಸಂಯಮ, ಆ ಒಂದು ಶಿಸ್ತು, ಆ ಒಂದು ದೃಢತೆ ನಿಮ್ಮಲ್ಲಿ ಬರಬೇಕು. ನಾವು ಯಾಕ್ರಿ ವೈ ಶುಡ್ ಆಲ್ವೇಸ್ ಫಾಲೋ ಸಮ್ ಅದರ್ಸ್, ಎಲ್ಲಾರು ನಾವು ಯಾಕೆ ಬೇರೆ ಬೇರೆಯವ್ರನ್ನ ನಾವು ಯಾಕೆ ಫಾಲೋ ಮಾಡಬೇಕು? ವೈ ಲೆಟ್ಸ್ ವಿ ಬಿಕಮ್ ದ ಲೀಡರ್ಸ್ ಅಲ್ವಾ? ನಾವೇ ಒಂದು ರೋಲ್ ಮಾಡೆಲ್ ಆಗೋ ತರ ನಾವು ಮಾಡ್ಕೋಬೇಕಾಗಿದೆ. ಸಂಯಮ ಬೇಕು, ಸಹನೆ ಬೇಕು, ಅಂದಾಗ ಮಾತ್ರ ನಾವು ಜೀವನವನ್ನ ಸಾಧಿಸ್ಲಿಕ್ಕೆ ಸಾಧ್ಯತೆ ಇದೆ. ಸಾಂಸ್ಕೃತಿಕ NSS, ಸ್ಕೌಟ್ ಗೈಡ್ ಈ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ. ಅವರ ಮಾತುಗಳಲ್ಲಿ ನಿಮ್ಗೆ ತಿಳಿದಿರ್ಬೋದು, ನಮ್ಮ ವಿದ್ಯಾರ್ಥಿನಿಯರಿಗೆ ಏನನ್ನ ಹೇಳಬೇಕು ಅನ್ನೋದನ್ನ ಬಹಳ ಅತಿ ಕೀಲಾಗಿದೆ. ಮತ್ತೆ ಅವ್ರ ಪರಿಚಯದಲ್ಲಿನೇ ಗೊತ್ತಾಗಿರ್ಬೋದು, ಅವರು ಮುಟ್ಲಾರ್ದ ಕ್ಷೇತ್ರಗಳಿವೆ. ಎಲ್ಲ ಕ್ಷೇತ್ರದಲ್ಲಿಯೂ ತಮ್ಮ ತಮ್ಮ ಅನುಭವಗಳನ್ನ ಹೊಂದಿದ್ದಾರೆ. ಏನೇನು ನಿಮ್ಮ ಪ್ರತಿಯೊಂದು ಶಬ್ದಗಳು, ಪ್ರತಿಯೊಂದು ನಿಮಗೆ ಏನು ಜ್ಞಾನ ದೊರೆಯುತ್ತೆ ಅವೆಲ್ಲದರ ಒಂದು ಅನುಭವಿಸಿಕೊಳ್ಳುವಂತಹ ಒಂದು ವಯಸ್ಸಿದು. ಮೇಡಮ್ ಅವರು ಹೇಳಿದ್ರು, ಈ ಕಾಲೇಜಿಗೆ ತಾವು ಬರೋದೇ ಒಂದು ಕಾಯಿ ಹಣ್ಣುಗತೆ ಬಂದು ನೆಕ್ಸ್ಟ್ ನಿಮ್ಮ ಅಹಂ ಮತ್ತು ಈಗೋ ಮತ್ತು ಇಗೋಯಿಸಮ್ ಏನು ಹೇಳ್ತೇವೆ ಅದನ್ನ ಬಿಟ್ಟು